ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಅತ್ಯಂತ ಪ್ರಮುಖ ಘಟ್ಟವಾದಂತಹ ಭಗವಂತನ 1000 ಹೆಸರುಗಳನ್ನು ಭೀಷ್ಮರು ಸ್ತೋತ್ರ ಮಾಡಿದಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರದ ಚಿಂತನೆಯಲ್ಲಿ ಇವತ್ತು 100ನೇ ಶ್ಲೋಕದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ವಿಶೇಷವು ಬಲಿ ಪ್ರತಿಪದ. ಭಗವಂತ ಬಲಿಯ ಉದ್ಧಾರವನ್ನು ಮಾಡಿದ, ಅವನ ತಲೆಯ ಮೇಲೆ ಕಾಲಿಟ್ಟು ಅವನಿಗೆ ಕ್ಷಮೆಯನ್ನು ನೀಡಿದಂತಹ, ಮುಂದೊಮ್ಮೆ ಆ ಬಲಿ ಇಂದ್ರ ಪದವಿಯನ್ನು ಅನುಭವಿಸುವ ವರವನ್ನು ಕೊಟ್ಟಂತಹ, ಆ ಬಲಿಯ ಮನೆಯನ್ನು ನಾನು ಕಾಯ್ತೇನೆ, ದಾಸರ ಮನೆಯನ್ನು ನಾನು ಕಾಯ್ತೇನೆ ಅಂತನ್ನುವ ಅಭಯವನ್ನು ಜಗತ್ತಿಗೆ ನೀಡಿದಂತಹ ಪರಮಾತ್ಮ ಈ ಬಲಿ ಪ್ರತಿಪದೆ ಎಂದು ವಿಶೇಷವಾಗಿ ಸ್ತುತ್ಯನಾಗ್ತಾನೆ ಸಕಲ ಭಕ್ತರಿಂದ. ಇಂತಹ ವಿಶೇಷವಾದ ದಿನದಂದು ವಿಷ್ಣು ಸಹಸ್ರನಾಮ ಸ್ತೋತ್ರದ 100ನೇ ಶ್ಲೋಕದ ಚಿಂತನೆಯನ್ನು ನಾವೆಲ್ಲ ಮಾಡುತ್ತಾ ಇದ್ದೇವೆ. ಶ್ಲೋಕ ಈ ರೀತಿಯಾಗಿ ಇದೆ. ಅನಂತರೂಪೋನಂತಶ್ರೀರ್ ಜಿತಮನ್ಯುರ್ಭಯಾಪಹಃ ಚತುರಸ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ. ಅನಂತರೂಪಃ, ಪರಮಾತ್ಮ ಅನಂತವಾದ ರೂಪವನ್ನು ಉಳ್ಳವನಾಗಿದ್ದಾನೆ. ಅನಂತಾನಿ ಅಪರಿಮಿತಾನಿ ರೂಪಾಣಿ ಯಸ್ಯ ಸಹ ಅನಂತರೂಪಃ. ಭಗವಂತನದ್ದು 1, 2, 3 ಅಂತ ಲೆಕ್ಕ ಹಾಕುವ ರೂಪಗಳಲ್ಲ, ಅಪರಿಮಿತವಾದ ಅಸಂಖ್ಯಾತವಾದ ಅವಿನಾಶಿಯಾದ ರೂಪಗಳು, ಅಂತವಿಲ್ಲದ ರೂಪಗಳು. ಆದ್ದರಿಂದ ಭಗವಂತನನ್ನು ಅನಂತ ರೂಪ ಅಂತ ಕರಿತೇವೆ. ರೂಪ ಅನ್ನೋದಕ್ಕೆ ಸ್ವರೂಪ, ಅನಂತ ಅಂದರೆ ಅಂತ ಇಲ್ಲದೆ ಇರುವ ಸ್ವರೂಪವುಳ್ಳವನು, ಲೆಕ್ಕಕ್ಕೆ ಸಿಗದ ರೂಪಗಳನ್ನು ತೆಗೆದುಕೊಳ್ಳುವವನು. ಆದ್ದರಿಂದ ಆ ಪರಮಾತ್ಮ ಅನಂತ ರೂಪ. ಅನಂತಶ್ರೀಹಿ, ಶ್ರೀ ಅನ್ನೋದಕ್ಕೆ ಸ್ವರೂಪಶ್ರೀಸ್ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ ಅಂತ ಭಾಗವತದಲ್ಲಿ ಅದರ ವ್ಯಾಖ್ಯಾನ ಮಾಡುವಾಗ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಒಂದು ಸ್ವರೂಪ ಶ್ರೀಹಿ ಅಂತ, ಪರಮಾತ್ಮನ ಸ್ವರೂಪ ಇದು ಶ್ರೀಹಿ. ಅನಂತ ನಾಶರಹಿತವಾದ ಶ್ರೀಹಿ ಸ್ವರೂಪ, ಅದನ್ನು ಉಳ್ಳ ಪರಮಾತ್ಮ ಅನಂತ ಶ್ರೀಹಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ನಮ್ಮೆಲ್ಲರ ಈ ದೇಹ ಇದು ನಾಶವಾಗ್ತದೆ. ನಾವು ಸ್ವರೂಪತಃ ಅನಾದಿಯಾಗಿದ್ದರೂ ನಮ್ಮೆಲ್ಲರನ್ನ ಪ್ರಕಟಗೊಳಿಸುವ ಆ ಸಾಮರ್ಥ್ಯ ಪರಮಾತ್ಮನದ್ದು. ಯಾವ ತರಹದ ನಾಶ ಆ ಭಗವಂತನ ಸ್ವರೂಪಕ್ಕಿಲ್ಲ. ಆದ್ದರಿಂದ ಅನಂತ ನಾಶರಹಿತ ಶ್ರೀಹಿ ಸ್ವರೂಪಶ್ರೀಹಿ ಯಸ್ಯ ಸಹ ಅನಂತಶ್ರೀಹಿ, ಇದು ಪರಮಾತ್ಮನ ಹೆಸರು. ಜಿತಮನ್ಯು, ಮನ್ಯು ಅಂದರೆ ಸಿಟ್ಟು, ಕೋಪ. ಜಿತ ಅನ್ನೋದಕ್ಕೆ 2 ಅರ್ಥ. ಒಂದು ಪಡೆದ ಅಂತ, ಇನ್ನೊಂದು ಗೆದ್ದ ಅಂತ. ಯಾರು ಕೋಪವನ್ನು ಗೆದ್ದ ಮುನಿಗಳಾಗಿದ್ದಾರೋ
ಅವರೆಲ್ಲರಲ್ಲಿ ತಾನೇ ಒಳಗಡೆ ನಿಂತು ಆ ತಪಸ್ಸಿನ ಸಾಮರ್ಥ್ಯವನ್ನು ಕೊಡ್ತಾನೆ ಅನ್ನುವುದಕ್ಕಾಗಿ ಜಿತಮನ್ಯು ಇದು ಭಗವಂತನ ಹೆಸರು. ಇನ್ನೊಂದು ದೈತ್ಯ ವಿಷಯೇ ಜಿತಃ ಪ್ರಾಪ್ತಃ ಮನ್ಯು ಏನ ಸಹ ಜಿತಮನ್ಯು. ದೈತ್ಯನ ವಿಷಯದಲ್ಲಿ, ಹಿರಣ್ಯಕಶಿಪುವಿನ ವಿಷಯದಲ್ಲಿ ಏನ ಯಾವ ಭಗವಂತನಿಂದ ಮನ್ಯು ಪ್ರಾಪ್ತಃ ಸಿಟ್ಟು ಪಡೆಯಲ್ಪಟ್ಟಿತೋ ಆ ಭಗವಂತನ ಆ ಸಿಟ್ಟನ್ನು ನಿಯಂತ್ರಣ ಮಾಡಲಿಕ್ಕೆ ದೇವಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಂತಹ ವಿಚಾರವನ್ನು ನಾವು ಭಾಗವತಾದಿ ಗ್ರಂಥಗಳಲ್ಲಿ ಕೇಳುತ್ತೇವೋ ಅಂತಹ ಮನ್ಯುನಾಮಕ ನರಸಿಂಹದೇವರ ಸ್ಮರಣೆಯನ್ನು ಜಿತಮನ್ಯು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಿದ ಪರಮಾತ್ಮನ ಆ ಸಿಟ್ಟು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುರ್ನಮಾಮ್ಯಹಂ. ಆ ಪರಮಾತ್ಮ ಆ ಸಿಟ್ಟು ಅದು ಇನ್ನೊಂದು ಸಿಟ್ಟಿನೊಂದಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೈತ್ಯರ ವಿಷಯದಲ್ಲಿ ಅಂತಹ ಸಿಟ್ಟು, ಅದೇ ಸಿಟ್ಟು ಗೆದ್ದದ್ದು ಆ ತಪಸ್ವಿಗಳಲ್ಲಿ ತಾನಿದ್ದು ಆ ಸಿಟ್ಟು ಗೆದ್ದ ಸ್ವರೂಪವನ್ನು ತೋರಿಸ್ತಾನೆ. ಎರಡದಕ್ಕೂ ಭಗವಂತನೇ ಕಾರಣ. ಸಿಟ್ಟು ಗೆದ್ದ ತಪಸ್ವಿಗಳಲ್ಲಿ ಇರುವ ಪರಮಾತ್ಮನೂ ಜಿತಮನ್ಯು, ಸಿಟ್ಟನ್ನು ಹೊಂದಿದ ಕ್ಷತ್ರಿಯಾದಿ ಶಕ್ತಿಗಳಲ್ಲಿ ಇದ್ದು ಸಜ್ಜನರ ರಕ್ಷಣೆಗೆ ನಿಲ್ಲುವವನು ಪರಮಾತ್ಮನೇ. ಹೀಗಾಗಿ ಆ ನರಸಿಂಹರೂಪದ ಸ್ಮರಣೆಯನ್ನು ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಭಯಾಪಹ, ನಮ್ಮಲ್ಲಿ ಇರುವ ಭಯಗಳು, ಭೀತಿ ಇವೆಲ್ಲವನ್ನು ನಾಶ ಮಾಡುವಂಥವನು. ಅಪಹಂತಿ, ಅವುಗಳ ಅಪಹರಣ ಅಂದರೆ ನಮ್ಮಿಂದ ಅವುಗಳನ್ನು ದೂರ ಓಡಿಸುವವನು ಆ ಪರಮಾತ್ಮ. ಸಂಸೃಷ್ಟಂ ಧನಂ ಉಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಭಿಯಂ ದಧಾನ ಹೃದಯೇಷು ಶತ್ರವಃ ಪರಾ ಆಜಿತಾಸೋ ಅಪನಿಲಯಂತಾಂ. ನಮ್ಮ ಅಂತಃಶತ್ರುಗಳು, ನಮ್ಮ ಮನಸ್ಸಿನಲ್ಲಿರುವ ಭಯ, ಭೀತಿ ಇವೆಲ್ಲವುಗಳನ್ನು ಭಂಜನ ನಾಶ ಮಾಡುವವನು. ಅವನು ಶತ್ರವಃ ಪರಾಜಿತಾಸು, ಅವನನ್ನು ನೋಡಿ ನಮ್ಮೊಳಗಿರುವ ಭೀತಿ ತಾನಾಗಿಯೇ ಓಡಿ ಹೋಗ್ತದೆ. ಅಂತಹ ಭಗವಂತ ಭಯಾಪಹ ಅಂತ ಅನ್ನಿಸಿಕೊಳ್ಳುತ್ತಾನೆ. ಚತುರಸ್ರಃ, ಚತುರಃ ಕುಶಲಃ ಚ ಅಸೌ ಸ್ತ್ರೋ ಗಂತಾ ಚ ಇತಿ ತಥಾ. ಒಂದು ಎಲ್ಲರಲ್ಲಿ ಇದ್ದು ಗಮನ ನಡೆದಾಡುತ್ತಾನೆ, ಅವರಲ್ಲಿ ಇದ್ದು ಸಂಚರಿಸ್ತಾನೆ, ಆದ್ದರಿಂದ ಸ್ರಹ ಇದು ಭಗವಂತನ ಹೆಸರು. ಅದರಂತೆ ಭಗವಂತ ಕುಶಲನಾಗಿದ್ದಾನೆ ಅನ್ನೋದಕ್ಕಾಗಿ ಚತುರಃ, ಕುಶಲನಾಗಿ ಇದ್ದು ಎಲ್ಲರ ಅಂತರ್ಯಾಮಿಯಾಗಿ ಇರುವ ಪರಮಾತ್ಮನನ್ನು ಚತುರಸ್ರಹ ಅಂತ ಕರೀತಾರೆ. ಗಭೀರಾತ್ಮ, ಗಭೀರ ಆತ್ಮ ಯಸ್ಯ ಸಹ ಗಭೀರಾತ್ಮ. ಗಭೀರ ಅಂತಂದರೆ ಅಗಾಧ ಅಂತರ್ಥ. ಅಗಾಧವಾದ ಆತ್ಮ ರೂಪವನ್ನು ಸ್ವರೂಪವನ್ನು ಉಳ್ಳವನು ಭಗವಂತ. ಆದ್ದರಿಂದ ಗಭೀರಾತ್ಮ ಅಂತ ಅನ್ನಿಸಿಕೊಳ್ಳುತ್ತಾನೆ. ವಿದಿಶಃ, ವಿಧಿ ಜ್ಞಾನಿಗಳು, ಗುರುಗಳು, ಅವರಲ್ಲಿ ಸುಖವನ್ನು ಇಡುವವನು, ಅಥವಾ ಗುರುಗಳಲ್ಲಿ ತಾನು ನಿಂತು ಶಿಷ್ಯರ ಭಕ್ತರ ಮನಸ್ಸಿಗೆ ಆಹ್ಲಾದವನ್ನು, ಸುಖವನ್ನು, ಶಂ ಸುಖವನ್ನು ಕೊಡುವವನು. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ ನಮಃ. ಗುರುಗಳಲ್ಲಿ ನಿಂತು, ವಿಧಿ ಅಂದರೆ ಜ್ಞಾನಿಗಳು, ಆ ಜ್ಞಾನಿಗಳಲ್ಲಿ ಇದ್ದು ಅವರಿಗೆ ಶಂ ಸುಖವನ್ನು, ಅವರ ಮೂಲಕ ಭಕ್ತರಿಗೆ ಶಂ ಸುಖವನ್ನು ಕೊಡುವವನು. ಆದ್ದರಿಂದ ವಿದಿಶಃ ಇದು ಭಗವಂತನ ಹೆಸರು.
ವ್ಯಾದಿಶಃ ವಿ ಆದಿಶಃ ವ್ಯಾದಿಶಃ, ವಿಶೇಷವಾಗಿ ಆದಿಶತಿ ಆಜ್ಞಾಪಯತಿ, ಭಗವಂತ ವಿಶೇಷವಾಗಿ ನಮ್ಮೆಲ್ಲರಿಗೆ ಸತ್ಕರ್ಮಗಳ ಆಚರಣೆಯನ್ನು, ಜ್ಞಾನವನ್ನು ಪಡೆದುಕೊಳ್ಳುವ ವಿಚಾರವನ್ನು ವೇದವ್ಯಾಸಾದಿ ರೂಪಗಳಿಂದ ಆದೇಶ ಮಾಡುತ್ತಾನೆ, ಆಜ್ಞಾಪನ ಮಾಡುತ್ತಾನೆ, ಗುರು ಹಿರಿಯರಲ್ಲಿ ನಿಂತು ನುಡಿಸ್ತಾನೆ. ಆದ್ದರಿಂದ ಆ ಭಗವಂತನನ್ನು ವ್ಯಾದಿಶಃ ಅಂತ ಕರೀತಾರೆ. ವಿ ಅಂದರೆ ಗರುಡ. ಗರುಡನ ಮೇಲೆ ಭಗವಂತ ಕುಳಿತುಕೊಂಡು ಮುಂದೆ ಹೋಗ್ತಾನೆ ಅಂತ ಹೇಳಿ ಆ ಹಾದಿಯನ್ನು ಗರುಡನೇ ನಿರ್ಧಾರ ಮಾಡಬಲ್ಲ ಅಂತಾದರೆ ಭಗವಂತ ಅಸ್ವತಂತ್ರ ಅಂತಾಗ್ತದೆ. ಭಗವಂತನ ಹಾದಿಯನ್ನು ನಿರ್ಧರಿಸುವವನು ವಿ ಗರುಡ ಅಂತಾಗಿಬಿಡುತ್ತದೆ. ಇಲ್ಲ, ಆ ವಿ ಗರುಡನಿಗೆ ಆದಿಶಃ ದಿಕ್ಕು ತೋರಿಸುವವನು, ದಿಕ್ಕನ್ನು ಆಜ್ಞಾಪಿಸುವವನು. ಆದ್ದರಿಂದ ವ್ಯಾದಿಶಃ ಇದು ಭಗವಂತನ ಹೆಸರು. ದಿಶಃ ಸಕಲ ದಿಕ್ಕುಗಳಲ್ಲಿ ತಾನೇ ಇದ್ದು, ದಿಕ್ಷು ಸರ್ವಾಸು ಏಕ ಏವ ಸನ್ನಿಹಿತಃ, ಎಲ್ಲ ದಿಕ್ಕುಗಳಲ್ಲಿ ತಾನೇ ಇರ್ತಾನೆ. ಆದ್ದರಿಂದ ದಿಶಃ ಇದು ಭಗವಂತನ ಹೆಸರು. ಇನ್ನೊಂದು ಛಂದೋಗ್ಯ ಭಾಷ್ಯದಲ್ಲಿ ಒಂದು ಮಾತು, ದಿङ्ನಾಮಾನಃ ಚ ಇಹ ಪ್ರೋಕ್ತ ಧರ್ಮಜ್ಞಾನಾತಿದೇಶನಾತ್. ಧರ್ಮಾದಿದಾತಾರಃ ದಿಶಃ ಅಂದರೆ ಈ ಮಾತಿನ ಅನ್ವಯ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳನ್ನು ಕೊಡುವ ಭಗವದ್ರೂಪ ಅದು ದಿಶಃ ಅಂತ. ದಿಕ್ಕನ್ನುವ ಶಬ್ದ ಬಹುವಚನವಾಗಿದೆಯಲ್ಲ ಅಂತಂದರೆ ಬಹುರೂಪತ್ವಾತ್ ಬಹುವಚನ ಅಂತ ಸತ್ಯಸಂಧ ತೀರ್ಥರು ತಿಳಿಸಿಕೊಡುತ್ತಾರೆ. ಹೀಗೆ ಈ ಎಲ್ಲ ಹೆಸರುಗಳಿಂದ ಸ್ತುತ್ಯನಾದಂತಹ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಈ 100 ಶ್ಲೋಕಗಳ ಚಿಂತನೆಯ ಫಲವನ್ನು ಪರಮಾತ್ಮನಿಗೆ ಈ ವಿಶೇಷ ದಿನದಂದು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.